ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಓಕಳಿಪುರ ಸಮೀಪವಿರುವ ಅಮ್ಮ ಶ್ರೀ ನಾಗಮ್ಮ ದೇವಾಲಯದಲ್ಲಿ ನಾಗರ ಪಂಚಮಿ ಪ್ರಯುಕ್ತ ವಿಶೇಷ ಪೂಜೆ, ಹೋಮ ಹವನ, ಅನ್ನದಾನ ಕಾರ್ಯಕ್ರಮ ಮತ್ತು ಪಲ್ಲಕ್ಕಿ ಉತ್ಸವ. ನಾಗರ ಪಂಚಮಿ ಪ್ರಯುಕ್ತ ಸುತ್ತಮುತ್ತಲಿನ ಮಹಿಳೆಯರು ಹಾಗೂ ಭಕ್ತಾದಿಗಳು ಸನ್ನಿಧಾನದಲ್ಲಿರುವ ಹುತ್ತಕ್ಕೆ ಹಾಲು ಹಾಕಿ ಕೈಮುಗಿದು ಸ್ಮರಿಸಿದರು. ಭಗವಂತ ಎಲ್ಲರಿಗೂ ಒಳಿತು ಮಾಡಲಿ, ದೇವರ ಕೃಪೆ ಇರಲಿ ಎಂದು ಭಗವಂತನಲ್ಲಿ ಬೇಡಿದರು. ಶ್ರೀ ಅಮ್ಮ ನಾಗಮ್ಮ ದೇವಾಲಯಕ್ಕೆ ಬರುವ ಭಕ್ತಾದಿಗಳು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಈಡೇರಿಸಲಿ, ಒಳ್ಳೆಯ ಕಾರ್ಯಕ್ಕೆ ಜಯವಾಗಲಿ ಎಂದು ಬೇಡಿಕೊಂಡರು. ಶ್ರೀ ಅಮ್ಮ ನಾಗಮ್ಮ ದೇವಾಲಯದ ಸಂಸ್ಥಾಪಕರಾದ ಆರ್ ಮೋಹನ್ ಮತ್ತು ಶ್ರೀ ಎಂ ಅನಿತಾರವರು ನಾಗರ ಪಂಚಮಿ ಹಾಗೂ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಭಕ್ತರಿಗೆ ಪ್ರತಿನಿತ್ಯ ಅನ್ನದಾನ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ದೇವರ ಮೆರವಣಿಗೆ, ಉತ್ಸವ ಕಾರ್ಯಕ್ರಮಗಳನ್ನು ನೆರವೇರಿಸಲು ಅನುಕೂಲ ಮಾಡಿಕೊಟ್ಟರು. ಇಲ್ಲಿಗೆ ಬರುವ ಭಕ್ತರಿಗೆ ಸದಾ ಒಳಿತನ್ನು ಬಯಸುವ ಅಮ್ಮನವರ ಕೃಪೆ ಇರುತ್ತದೆ ಎಂದರು. ನನ್ನ ಒಂದು ಇದೇನೆಂದರೆ ಆ ದೇವ್ರನ್ನ ನಂಬಬೇಕು. ನಾವು ಎಷ್ಟು ನಂಬಿಕೆಯಿಂದ ನಾವು ಪೂಜಿಸ್ತೀವೋ ನಮಗೆ ಫಲ ಸಿಕ್ಕುತ್ತೆ. ಸೊ ಪ್ರತಿಯೊಬ್ಬರಿಗೂ ನಾನು ಹೇಳೋದಾಗೇನೆ ದೇವ್ರನ್ನ ನಂಬಿ ನಾವು ಮುಂದೆ ಹೋಗಬೇಕು ಅನ್ನೋದು ಒಂದು ಇದು ಮಾತು ಹೇಳ್ತಾ ಇದ್ದೀನಿ ನಾನು. ಎಷ್ಟು ನಂಬಿಕೆ ಇಡ್ತೀವೋ ನಮ್ಮ ಕಷ್ಟಗಳೆಲ್ಲ ಪರಿಹರಿಸ್ಕೊಂಡು ಮುಂದೆ ಹೋಗ್ತೀವಿ. ಎಲ್ಲ ಸಮಸ್ತ ಜನರಿಗೆ ನನ್ನ ಒಂದು ಆರ್ಥಿಕ ಶುಭಾಶಯಗಳು ಕೋರ್ತೀನಿ. ಎಲ್ಲರಿಗೂ ಒಳ್ಳೇದಾಗಬೇಕು ಇವತ್ತು ನಾಗರ ಪಂಚಮಿ ದಿವಸ. ಮತ್ತು ಪ್ರತಿಯೊಬ್ಬರಿಗೂ ದೇವರು ಒಳ್ಳೇದು ಮಾಡಲಿ, ಎಲ್ಲ ಅವ್ರಿಗೆ ಮನಸ್ಸಲ್ಲಿ ಏನು ಕೋರಿಕೆಗಳಿದೆ ಎಲ್ಲ ನೆರವೇರಲಿ, ನಮ್ಮ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಕೊಂಡು ಹೋಗಲಿ. ಪ್ರತಿ ವರ್ಷ ನಾವಿಲ್ಲಿ ನಾಗರ ಪಂಚಮಿ ಆಚರಿಸ್ತಾ ಇರ್ತೀವಿ. ಅನ್ನದಾನ ಎಲ್ಲ ನಡೀತಾ ಇರುತ್ತೆ. ಇವಾಗ ಇಷ್ಟು ದಿವಸ 4 ದಿವಸದಿಂದ ಹಾಲಿನ ಕೂಡ ಮೆರವಣಿಗೆ, ಕರಗ, ಅನ್ನದಾನ, ಸರ್ಪಶಾಂತಿ ಪೂಜೆಗಳು ಎಲ್ಲ ನಡೆದಿದೆ. ಇವತ್ತು ಕೊನೆ ದಿವಸ ನಾಗರ ಪಂಚಮಿ ಪೂಜೆಗಳು. ಪ್ರತಿಯೊಬ್ಬರು ಬಂದಿಲ್ಲ ಹಾಲು ಉಯ್ದು ಆ ಯಮ್ಮನ ಆಶೀರ್ವಾದ ಪಡಿಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಾನು. ಸಾಯಂಕಾಲ ಮುತ್ತಿನ ಪಲ್ಲಕ್ಕಿ ಇರುತ್ತೆ, ನಮ್ಮದು ಮೆರವಣಿಗೆ ಹೋಗುತ್ತೆ. ನಾಗರ ಪಂಚಮಿ ವಿಶೇಷ, ಒಳ್ಳೆಯ ವಿಶೇಷ. ಆದರೆ ಇವತ್ತು ಹಾಲು ಉಯ್ದರೆ ಪ್ರತಿಯೊಬ್ಬರಿಗೂ ಅವ್ರ ಮನಸ್ಸಲ್ಲಿ ಏನು ಬೇಡ್ಕೊತಾರೋ ಅವರು ಒಳ್ಳೆಯದಾಗುತ್ತೆ. ಇದು ಇವತ್ತಿನ ಎಲ್ಲರೂ ಬಂದು ಹಾಲು ಉಯ್ತಾ ಇದ್ದಾರೆ, ಅವ್ರವ್ರ ಬೇಡಿಕೆಗಳು ಕೇಳ್ಕೊತಾ ಇದ್ದಾರೆ. ಬೇಡ್ಕೊಂಡು ಈಗ ಸಾಯಂಕಾಲ ಬಂದು ಪಲ್ಲಕ್ಕಿ ಇದೆ, ಪಲ್ಲಕ್ಕಿ ಮೆರವಣಿಗೆ ಮಾಡಿ ಅಮ್ಮಂದು ಎಲ್ಲರ ಆಶೀರ್ವಾದ ಪಡ್ಕೊತೀವಿ ಅಂತ ಹೇಳ್ತಾ ಇದ್ದೆ ಸರ್. ಅವರು ಕಷ್ಟಗಳು ಏನು ಬೇಡ್ಕೊಂಡ್ರೆ ಆಗುತ್ತೆ. ಅದೇ ಅವರು ಮಗು ಹುಟ್ಟೋದಾಗಲಿ, ಅವರು ಮಗು ನಡೆಯೋಕ್ಕಾಗಲ್ಲ ಅಂದರೆ ಅಂಥದ್ದು ಒಂದು ಆಗುತ್ತೆ. ಪ್ರತಿಯೊಂದು ಏನೇನೋ ಒಂದು ಕಷ್ಟಗಳು. ಅದು ಸೀರೆ ಕೊಡ್ತಾರೆ, ಚಿನ್ನ ಇದು ಅವರು ಇಷ್ಟಪಟ್ಟು ಕೊಡ್ತಾರೆ. ಅಕ್ಕಿ ಬೇಳೆ ಏನೋ ಅವರು ಕೈಗಾದಷ್ಟು ಅವ್ರ ಕೆಲಸ ಆದಮೇಲೆ ಅವ್ರು ತಂದು ದೇವರಿಗೆ ಕೊಡ್ತಾರೆ. ದೇವರು ನಾವು ಭಕ್ತಿಯಿಂದ ನಾವು ಪೂಜೆ ಮಾಡ್ತಾನೇ ಇರ್ತೀವಿ. ಪ್ರತಿಯೊಬ್ಬ ಜನಗಳು ಬರ್ತಾ ಇರ್ತಾರೆ, ಒಳ್ಳೇದಾಗಿದೆ ಅಂತ ನಮಗೆ ಎಲ್ಲ ಹೇಳ್ತಾನೆ ಇರ್ತಾರೆ. ಆ ದೇವರು ಅವರಿಗೆ ಕರುಣೆ ತೋರಿಸ್ಬೇಕು. ನಮಗೂ ಎಲ್ಲರೂ ಒಳ್ಳೇದಾಗಬೇಕಂದ್ರೆ ನಾವು ಎಲ್ಲ ಜನಗಳಿಗೋಸ್ಕರ ನಾವು ಬೇಡ್ಕೊಂಡು ನಾವು ಪೂಜೆ ಮಾಡ್ತಾನೇ ಇದ್ದೀವಿ. ಅದು ಎಲ್ಲ ಸಕ್ಸಸ್ ಆಗ್ತಾ ಇದೆ. ಏನಂದರೆ ನಾಗರ ಪಂಚಮಿ ಆಗಿರೋದ್ರಿಂದ ನಾಗಮ್ಮನಿಗೆ ಹಾಲು ಮತ್ತು ಅಭಿಷೇಕ ಮತ್ತು ಅಲಂಕರಿಸಾದ ಹೂವು, ಹಣ್ಣು ಇರ್ಬೋದು, ಒಂದು ಬಳೆ ಇರ್ಬೋದು, ಎಲ್ಲ ಮಾಡಿದ್ರೂ ತುಂಬ ಒಳ್ಳೆಯದಾಗುತ್ತೆ. ನಾಗಮ್ಮನ ತಾವು ನಾಗರ ಪಂಚಮಿ ದಿವಸ ಬಂದು ತಮ್ಮ ಕೋರಿಕೆಗಳನ್ನು ಕೇಳ್ಕೊಂಡ್ರೂ ನಾಗಮ್ಮ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. ಇವತ್ತು ನಾಗರ ಪಂಚಮಿ ಇರೋದ್ರಿಂದ ನಾಗಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾವು ವರ್ಷ ಬರ್ತಾ ಇರ್ತೀವಿ. ಬಂದು ಅಮ್ಮನಿಗೆ ಹಾಲು ಇದ್ಬಿಟ್ಟು ಅಮ್ಮನ ತಾಯಿಗೆ ನಮಸ್ಕಾರ ಮಾಡಿಕೊಂಡು ಬೇಡ್ಕೊಂಡು ಹೋದರೆ ಒಳ್ಳೆಯದಾಗಿದೆ, ಆಗಿದೆ. ಶ್ರೀ ಅಮ್ಮ ನಾಗಮ್ಮ ದೇವಸ್ಥಾನ
ಇಲ್ಲಿ ಸುಮಾರು ಒಂದು 25-30 ವರ್ಷದಿಂದ ಬರ್ತಾಯಿದ್ದೀನಿ. ನಾವಿಲ್ಲಿ ಸೇವಾಕರ್ತರು. ಇವತ್ತು ನಾಗರ ಪಂಚಮಿ ಪ್ರಯುಕ್ತ ಈ ವಾರ ಫುಲ್ಲು ನಾವು ಪ್ರೋಗ್ರಾಮ್ಸ್ ತುಂಬ ಜೋರಾಗಿ ಮಾಡ್ತಾಯಿದ್ದೀವಿ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಇವತ್ತು ಬಂದು ಹುತ್ತಕ್ಕೆ ಹಾಲು ಹಾಕ್ಬಿಟ್ಟು ಅವ್ರ ಪೂಜೆಗಳು ಮಾಡಿಕೊಂಡು ಅವ್ರ ಮನಸ್ಸಲ್ಲಿರೋ ಕಷ್ಟಗಳೆಲ್ಲ ದೇವ್ರ ಹತ್ರ ಹೇಳ್ಕೊಂಡು ದೇವರು ಅವ್ರ ಕಷ್ಟನೆಲ್ಲ ಪರಿಹಾರ ಮಾಡಿ ಅವ್ರಿಗೆ ಒಳ್ಳೇದಾಗೋ ಥರ ಒಂದು ಆಶೀರ್ವಾದ ಮಾಡಿ ಕಳಿಸ್ಲಿ ಅಂತ ನಾನು ಕೇಳ್ಕೊತೀನಿ. ಅದೇ ಥರ ಇಲ್ಲಿ ಏನೇ ಕಷ್ಟ ಇದ್ದರೂ ಜನ ಬಂದು ಬೇಡ್ಕೊಂಡ್ರೆ ಅವ್ರಿಗೆ ಆಗ್ತಾಯಿದೆ, ಅವ್ರಿಗೆ ಒಳ್ಳೇದಾಗ್ತಾಯಿದೆ. ಎಲ್ಲ ಹುಡ್ಕೊಂಡು ತಿರ್ಗಾ ಬರ್ತಾ ಇದ್ದಾರೆ. ಇವತ್ತು ಸುಮಾರು ಜನ ಬರ್ತಾರೆ. ಸುಮಾರು ಜನ ಬಂದು ಹುತ್ತದಲ್ಲಿ ಹಾಲು ಹಾಕಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಅದೇ ಮಕ್ಕಳಾಗದೇ ಇರೋರಿಗೆ ಮತ್ತು ಈ ಸ್ಕಿನ್ ಅಲರ್ಜಿ ಇರೋರು ಅಂಥವ್ರು ಬಂದರೆ ಅವ್ರಿಗೂ ನಿನ್ನೆ ಮೊನ್ನೆ ಎಲ್ಲ ಪೂಜೆಗಳು ಮಾಡಿದ್ದೀವಿ. ಆಶ್ಲೇಷ ಬಲಿ, ಸರ್ಪಶಾಂತಿ ಇಂಥದ್ದೆಲ್ಲ ಮಾಡಿದ್ದೀವಿ. ಸೊ ಚೆನ್ನಾಗಿ ಮಾಡ್ತೀವಿ. ಜನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವ್ರ ದರ್ಶನ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀವಿ. ಓಕ್ಲಿಪುರಂ ಲೂಲು ಮಾಲ್ ಎದುರುಗಡೆ ನಾಗಮ್ಮ ಪಂಚಮಿದು ವರ್ಷ ತುಂಬ ಚೆನ್ನಾಗಿ ಇದರಲ್ಲಿ ಲೊಕೇಶನ್ನಲ್ಲಿ ತುಂಬ ಚೆನ್ನಾಗಿ ಮಾಡಿ ಇದು ಮಾಡ್ತಾ ವರ್ಷ ತುಂಬ ಚೆನ್ನಾಗಿರುತ್ತೆ.